ಓಂ ನಮೋ ವೆಂಕಟೇಶಾಯ. SVBC 3 ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಘನವಾಗಿ ಸ್ನಪನ ತಿರುಮಂಜನ. ಹರಿಯ ಪಟ್ಟದ ರಾಣಿಗೆ ಸಂಕ್ರಾಂತಿ ಸಂದರ್ಭವಾಗಿ ಪೂಜೆ, ಅಭಿಷೇಕ, ಮಹಾಮಂಗಳ ಆರತಿಗಳು. ಪುಷ್ಪಶೋಭಿತವಾಗಿ ಪ್ರಕಾಶಿಸುತ್ತಿರುವ ಶ್ರೀ ಶ್ರೀನಿವಾಸನ ಸನ್ನಿಧಿ. ಸಂಕ್ರಾಂತಿಯ ಪರ್ವ ದಿನವಾಗಿ ವರ್ಣಶೋಭಿತ ಪುಷ್ಪ ತೋರಣಗಳೊಂದಿಗೆ ಅದ್ಭುತವಾದ ಅಲಂಕಾರಗಳು. ತಿರುಪತಿ ಶ್ರೀ ಕೋದಂಡ ರಾಮಾಲಯದಲ್ಲಿ ಶ್ರೀ ಸೀತಾರಾಮರ ಕಲ್ಯಾಣ. ಸ್ವಾಮಿಯ ಜನ್ಮ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜಾ ಕ್ರತುವುಗಳು. ಮಕರ ಸಂಕ್ರಾಂತಿಯ ಪರ್ವದಿನ ಹರಿಯ ಪಟ್ಟದ ರಾಣಿ ಸಿರಿಯ ತಾಯಿ ಶ್ರೀ ಪದ್ಮಾವತಿ ಅಮ್ಮನವರು ಸುಗಂಧ ದ್ರವ್ಯಗಳೊಂದಿಗೆ ಪರಿಮಳಿಸಿದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಮಂಗಳವಾರ ಸ್ನಪನ ತಿರುಮಂಜನ ಘನವಾಗಿ ಜರುಗಿತು. ಸಂಕ್ರಾಂತಿ ಸಂದರ್ಭವಾಗಿ ಅರ್ಚಕರು ಆಲಯದ ಶ್ರೀಕೃಷ್ಣ ಸ್ವಾಮಿ ಮುಖಮಂಟಪದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಸ್ನಾನಪೀಠದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರನ್ನು ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಸಂಕಲ್ಪ ಪೂಜೆ ನೆರವೇರಿಸಿ ವಿಶೇಷ ಸುಗಂಧ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ನೆರವೇರಿಸಿದರು. ಆನಂತರ ಚಂದನ, ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಪವಿತ್ರ ಜಲದೊಂದಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪ, ದೀಪ, ನಿವೇದನೆಗಳೊಂದಿಗೆ ಮಹಾ ಮಂಗಳಾರತಿ ಸಮರ್ಪಿಸಿದರು. ಶಾಂತಗಂ ಶುಚಗಂ ಶಮಯತು ಶಾಂತಾಸಾದಿತ್ಯೇನ ಶಾಂತಾಸಾಮೆ ಶಾಂತ ಶುಚಗಂ ಶಮಯತು ಪೃಥಿವೀ ಶಾಂತಿರಂತರಿಕ್ಷಗಂ ಶಾಂತಿರ್ದ್ಯೌ ಶಾಂತಿರ್ದಿಶಃ ಶಾಂತಿರವಾಂತರದಿಶಾ ಶಾಂತಿರಗ್ನಿಃ ಶಾಂತಿರ್ವಾಯುಃ ಶಾಂತಿರಾದಿತ್ಯಃ ಶಾಂತಿಶ್ಚಂದ್ರಮಾ ಶಾಂತಿರ್ನಕ್ಷತ್ರಾಣಿ ಶಾಂತಿರಾಪ ಶಾಂತಿರೋಷಧಯಃ ಶಾಂತಿರ್ವನಸ್ಪತಯಃ ಶಾಂತಿರ್ಗೌ ಶಾಂತಿರಜಃ ಶಾಂತಿರಶ್ವಃ ಶಾಂತಿಃ ಪುರುಷಃ ಶಾಂತಿರ್ಬ್ರಹ್ಮ ಶಾಂತಿರ್ಬ್ರಾಹ್ಮಣಃ ಶಾಂತಿ ಭೂವೈಕುಂಠ ಕ್ಷೇತ್ರವು ಸುಂದರ ಸೊಬಗಿನೊಂದಿಗೆ ಪರಿಮಳಿಸಿತು. ಶ್ರೀವಾರಿ ಸನ್ನಿಧಿ ಚಂದನ ಶೋಭೆಯೊಂದಿಗೆ ಪ್ರಕಾಶಿಸುತ್ತಿದೆ. ಒಂದು ಕಡೆ ವೈಕುಂಠ ಏಕಾದಶಿ ದರ್ಶನಗಳು, ಮತ್ತೊಂದೆಡೆ ಮಕರ ಸಂಕ್ರಾಂತಿ ವಿಶೇಷ ಪರ್ವದಿನದೊಂದಿಗೆ ಆಲಯದಲ್ಲಿ ಮಾಡಿರುವ ಪ್ರತ್ಯೇಕ ಪುಷ್ಪ ಅಲಂಕಾರಗಳು ಭಕ್ತರನ್ನು ಭಕ್ತಿ ಪರವಶದಲ್ಲಿ ತೇಲಾಡಿಸಿತು. ಶ್ರೀವಾರಿ ಆಲಯದಲ್ಲಿ ಸಂಪ್ರದಾಯ ಪುಷ್ಪಗಳು, ಪುಷ್ಪಗುಚ್ಛಗಳಿಂದ ಮಾಡಿದ ಅಲಂಕಾರಗಳು ಅದ್ಭುತವಾಗಿ ಆಕರ್ಷಣೀಯವಾಗಿದ್ದವು. ಪ್ರತ್ಯೇಕವಾಗಿ ಆಲಯದ ಪ್ರವೇಶ ಮಾರ್ಗದ ಮುಂದೆ ವರ್ಣಶೋಭಿತ ಪುಷ್ಪ ತೋರಣಗಳೊಂದಿಗೆ ಓಂ ನಮೋ ನಾರಾಯಣವೆಂಬ ಫಲಕವು ಭಕ್ತರನ್ನು ಆಕರ್ಷಿಸಿತು. ಆದರ್ಶ ದಂಪತಿಯರಾದ ಶ್ರೀ ಸೀತಾರಾಮರ ಕಲ್ಯಾಣ ಮಹೋತ್ಸವದ ವೀಕ್ಷಣೆಯೊಂದಿಗೆ ತಿರುನಗರ ವಾಸಿಗರು ಪುಳಕಿತರಾದರು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾಗಿರುವ ತಿರುಪತಿಯ ಪ್ರಸಿದ್ಧ ವೈಷ್ಣವ ದೇವಾಲಯ ಶ್ರೀ ಕೋದಂಡ ರಾಮಾಲಯದಲ್ಲಿ ಮಂಗಳವಾರ ಸೀತಾರಾಮರ ಕಲ್ಯಾಣವು ಜರುಗಿತು. ಸ್ವಾಮಿಯವರ ಜನ್ಮ ನಕ್ಷತ್ರವಾದ ಪುನರ್ವಸುವನ್ನು ಪುರಸ್ಕರಿಸಿ ಅರ್ಚಕರು ಆಲಯದಲ್ಲಿರುವ ಮುಖಮಂಟಪದಲ್ಲಿ ಪ್ರತ್ಯೇಕವಾದ ಕಲ್ಯಾಣ ವೇದಿಕೆಯಲ್ಲಿ ಪಟ್ಟು ವಸ್ತ್ರಗಳು, ಸುಗಂಧ ಪರಿಮಳ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿದ ಸೀತಾರಾಮರನ್ನು ಆಸೀನಗೊಳಿಸಿದರು.
ನಂತರ ಹಲವು ವೈದಿಕ ಕ್ರತುವುಗಳನ್ನು ಸಂಪ್ರದಾಯ ಶೋಭಿತವಾಗಿ ಪೂರ್ಣಗೊಳಿಸಿದ ನಂತರ ವೇದ ಮಂತ್ರೋಚ್ಚಾರಣೆಗಳು, ಮಂಗಳವಾದ್ಯಗಳ ನಡುವೆ ಸೀತಾರಾಮರ ಕಲ್ಯಾಣೋತ್ಸವವು ಭಕ್ತಿರಸಭರಿತವಾಗಿ ಸಾಗಿತು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ 4ನೇ ದಿನದ ಸಪ್ತೋತ್ಸವದ ಅಂಗವಾಗಿ ರಥಬೀದಿಯ ಸುತ್ತಲೂ ಕುಣಿತ ಭಜನೆ ಜರುಗಿತು. ರಥಬೀದಿಯ ಸುತ್ತಲೂ 26 ತಂಡಗಳಿಂದ ಕುಣಿತ ಭಜನೆಯು ನಡೆಯಿತು. ಈ ಪ್ರಯುಕ್ತ ವಿಶೇಷವಾಗಿ ಪಂಚವಾದ್ಯ ಸೇವೆಯೊಂದಿಗೆ ಶ್ರೀ ಅನಂತೇಶ್ವರ ಚಂದ್ರಮೌಳೇಶ್ವರ ಹಾಗೂ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ರಥೋತ್ಸವವು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಉಡುಪಿ ಪುತ್ತಿಗೆ ಪರ್ಯಾಯ ಪೀಠದ ಪೀಠಾಧಿಪತಿಗಳಾದ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಉಡುಪಿ ಪುತ್ತಿಗೆ ಪರ್ಯಾಯ ಪೀಠದ ಪೀಠಾಧಿಪತಿಗಳಾದ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಎಸ್ವಿಬಿಸಿಯೊಂದಿಗೆ ಹಂಚಿಕೊಂಡರು. ಎಲ್ಲ ಕೃಷ್ಣ ಭಕ್ತರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮಕರ ಸಂಕ್ರಾಂತಿ ಅತ್ಯಂತ ಪವಿತ್ರವಾದಂತಹ ದಿವಸ. ಉತ್ತರಾಯಣದ ಪ್ರಾರಂಭ ಎಂಬುದಾಗಿಯೂ ಕೂಡ ಹೇಳ್ತಾ ಇದ್ದಾರೆ. ಸೂರ್ಯನು ಉತ್ತರಕ್ಕೆ ಚಲಿಸ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆಯುವ ಪರ್ವಕಾಲವೂ ಕೂಡ ಅದು ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚು ಸತ್ಕಾರ್ಯಗಳನ್ನು ಮಾಡ್ತೇವೆ, ಅದಕ್ಕೆ ಹೆಚ್ಚಿನ ಅಧಿಕ ಫಲ ಬರಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಸಂಕ್ರಾಂತಿಯ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ವಿಶೇಷ ಫಲವನ್ನು ಪಡೆಯಬೇಕು. ಆ ಒಂದು ಉದ್ದೇಶದಲ್ಲಿ ಪರ್ವ ಸಮಯ ಏನಿದೆ ಇದು ಎಲ್ಲರಿಗೂ ಕೂಡ ಪುಣ್ಯದಾಯಕವಾಗಲಿ, ಎಲ್ಲರಿಗೂ ಕೂಡ ಶುಭದಾಯಕವಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಉಡುಪಿಯಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ನಮ್ಮ ಚತುರ್ಥ ಪರ್ಯಾಯದ ಈ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ಈ ಒಂದು ಉತ್ಸವ ಇದು ಬಹಳ ವಿಶೇಷವಾಗಿದೆ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲೇ ಶ್ರೀ ಮಧ್ವಾಚಾರ್ಯರು ಶ್ರೀಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದರು ಎಂಬಂಥ ಪ್ರತೀತಿಯೂ ಇದೆ. ಅದರ ಅಂಗವಾಗಿ ಪ್ರತಿ ವರ್ಷ ಈ ಮಕರ ಸಂಕ್ರಾಂತಿಯ ಈ ಒಂದು ಪರ್ವ ಸಂದರ್ಭದಲ್ಲಿ 3 ರಥೋತ್ಸವ, ಅದೇ ರೀತಿ ಬ್ರಹ್ಮರಥದ ಉದ್ಘಾಟನೆ, ಸುವರ್ಣೋತ್ಸವ ಇತ್ಯಾದಿ ಸಪ್ತೋತ್ಸವಗಳು ನಡೀತಾ ಇದೆ. ಇಂತಹ ಪರ್ವ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಇದು ಶುಭದಾಯಕವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ. ಮಕರ ಸಂಕ್ರಮಣಕ್ಕೆ ನಮ್ಮ ಒಂದು ಚಿತ್ರಣ ಏನು ಅಂದರೆ,
ಮಕರ ಅಂತೇಳಿ ಹೇಳಿದರೆ ಮೊಸಳೆ, ಮೊಸಳೆ ಅಂತೇಳಿ ಹೇಳಿದರೆ ಮಮಕಾರ. ಮಮಕಾರ ಎಂಬುದು ಅದು ಮೊಸಳೆಯ ತರಹ ಹಿಡಿದರೆ ಮತ್ತೆ ಬಿಡುವುದಿಲ್ಲ. ಮಕರ ಸಂಕ್ರಮಣ ಅಂದರೆ ಮೊಸಳೆಯ ಸಂಕ್ರಮಣ, ಮಮಕಾರ ಎಂಬಂತಹ ಮೊಸಳೆಯ ಸಂಕ್ರಮಣ. ಆ ಒಂದು ಸಂಕ್ರಮಣದ ಒಂದು ಸಂದರ್ಭದಲ್ಲಿ ಮಕರವನ್ನು ನಾವು ಬಿಟ್ಟು ಭಗವಂತನ ಕಡೆಗೆ ಮನಸ್ಸನ್ನು ನಾವು ಹರಿಸಿದಾಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಮಮಕಾರ ತ್ಯಾಗವೇ ಮಕರ ಸಂಕ್ರಮಣದ ಮುಖ್ಯ ಉದ್ದೇಶವಾಗಿದೆ. ಉತ್ತರಾಯಣಕ್ಕೆ ಈ ಒಂದು ಉತ್ತರಕ್ಕೆ ಚಲಿಸ್ತಕ್ಕಂತಹ ಸೂರ್ಯನ ಚಲನೆಯ ಈ ಸಂದರ್ಭ ಇದು ಎತ್ತರಾಯಣ ಅಂತೇಳಿ ಹೇಳ್ಬೋದು. ಉತ್ತರಕ್ಕೆ ಅಂದರೆ ಎತ್ತರಕ್ಕೆ ಅಂತೇಳಿ ಅರ್ಥ. ಆದ್ದರಿಂದ ಎತ್ತರಕ್ಕೆ ಕೊಂಡೊಯ್ಯತಕ್ಕಂತಹ ಪರ್ವ ಸಮಯ ಇದು ಉತ್ತರಾಯಣ. ಅದೇ ರೀತಿ ಮಕರ ಸಂಕ್ರಮಣ. ಈ ಒಂದು ಪರ್ವ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಶುಭವಾಗಲಿ ಎಂಬಂಥ ಹಾರೈಕೆಯನ್ನು ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ನಾವು ಅರ್ಪಿಸ್ತಾ ಇದ್ದೇವೆ. ಎಲ್ಲ ಸದ್ಭಕ್ತರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಕೃಷ್ಣ ಮುಖ್ಯ ಪ್ರಾಣರು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ, ಮಕರ ಸಂಕ್ರಾಂತಿಗೆ ನಮ್ಮ ಶಾಸ್ತ್ರ ವಿಶೇಷವಾದಂತಹ ಒತ್ತನ್ನು ನೀಡಿದೆ. 12 ಸಂಕ್ರಮಣಗಳು ಬಂದರೂ ಕೂಡ ವಿಶೇಷವಾಗಿ ಸೂರ್ಯನ ಗತಿ ಅಯನ ಉತ್ತರ ದಿಕ್ಕಿಗೆ ಹೊರಡುವಂತಹ ಪರ್ವ ಸಂದರ್ಭ ಆದ್ದರಿಂದ ಮಕರ ಸಂಕ್ರಾಂತಿಗೆ ವಿಶೇಷವಾದಂತಹ ಒಂದು ಒತ್ತನ್ನು ಶಾಸ್ತ್ರ ನೀಡುತ್ತದೆ. ದಕ್ಷಿಣಾಯನದಿಂದ ಉತ್ತರದ ಕಡೆಗೆ ಸೂರ್ಯನ ಪ್ರಯಾಣ ಇದಾದದ್ದರಿಂದ ಈ ಒಂದು ಉತ್ತರ ದಿಕ್ಕಿನ ಒಂದು ಪ್ರಯಾಣ ಅತ್ಯಂತ ಮಹತ್ವವಾದದ್ದು. ಸಿದ್ಧಿ ವಿಘ್ನ ಮುಖ ದೋಷ ಭೇಷಂ ಅಂತ ಹೇಳಿ ಮಧ್ವ ವಿಜಯದಲ್ಲಿ ಅದರ ವರ್ಣನೆ ಬರುವಾಗ ಸತಾಂ ಸಿದ್ಧಿ ವಿಘ್ನ, ಯಾರಿಗೆ ಸಜ್ಜನರಿಗೆ ಯಾವುದಾದರೂ ವಿಘ್ನಗಳು ಸಾಧನೆಯಲ್ಲಿ ವಿಘ್ನಗಳಿದ್ದರೆ ಅದರ ಪರಿಹಾರಕ್ಕಾಗಿ ಕೃಷ್ಣನ ಸ್ಥಾಪನೆಯನ್ನು ಶ್ರೀಮದ್ ಆಚಾರ್ಯರು ಈ ಪರ್ವ ಸಂದರ್ಭದಲ್ಲಿ ಮಾಡಿದ್ರು ಅಂತ ಹೇಳಿ ಮಧ್ವ ವಿಜಯ ತಿಳಿಸಿಕೊಡುತ್ತದೆ. ಆದ್ದರಿಂದ ಈ ಒಂದು ಪರ್ವಕಾಲದಲ್ಲಿ ಸಪ್ತೋತ್ಸವವು ಕೂಡ ಪ್ರಥಮ ಸಪ್ತೋತ್ಸವವು ಕೂಡ ಈ ಸಂದರ್ಭದಲ್ಲಿ ಉಡುಪಿಯಲ್ಲಿ ನಡೀತಾ ಉಂಟು. ಆ ಮುಖೇನ ಕೃಷ್ಣನ ವಿಶೇಷವಾದಂತಹ ಅನುಗ್ರಹ ಈ ಪರ್ವ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆಗಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು. ಭಾರತ ದೇಶದಲ್ಲಿ ಅತ್ಯಂತ ಪುರಾತನ ಇತಿಹಾಸವಿರುವ ಮಹಾಕುಂಭಮೇಳವು ಜನವರಿ 13ರಿಂದ ಫೆಬ್ರವರಿ 26ನೇ ತಾರೀಕಿನವರೆಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಭಕ್ತಿ, ಭಾವ, ಸಂಸ್ಕೃತಿ, ಪರಂಪರೆ, ಆವೇಶಗಳ ಮಿಳಿತವಾದ ಈ ಮಹಾಕುಂಭಮೇಳಕ್ಕೆ 700 ವರ್ಷಗಳ ಇತಿಹಾಸವಿದೆ. ಈ ಕುಂಭಮೇಳ ಪ್ರಯಾಗ್ರಾಜ್ಗೆ 144 ವರ್ಷಗಳ ನಂತರ ಮಹಾಕುಂಭಮೇಳದ ಸಂಯೋಗ ಪ್ರಾಪ್ತಿಸಿದೆ. ಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವು ಪ್ರಯಾಗ್ರಾಜ್ನಲ್ಲಿ ಆಯೋಜಿತಗೊಂಡಿದೆ. ಕುಂಭಮೇಳದಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಮುಕ್ತಿಯಾಗಿ ಆತ್ಮ ದೇಹಗಳ ಶುದ್ಧೀಕರಣಕ್ಕೆ ರಾಜಮಾರ್ಗವೆಂದೇ ನಂಬಲಾಗುತ್ತದೆ. ಸಂತರು, ನಾಗಾ ಸಾಧುಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಗಿಸಿ ಪುಣ್ಯಸ್ನಾನ ಮಾಡುವುದು ಇಲ್ಲಿನ ವಿಶೇಷ. ಪುಣ್ಯಸ್ನಾನದ ನಂತರ ಯಾತ್ರಾರ್ಥಿಗಳು, ಭಕ್ತರು ಈ ಪವಿತ್ರ ಸ್ನಾನ ಮಾಡಿ ಕುಂಭಮೇಳದಲ್ಲಿ ಮೇಳೈಸುವ ಮಹಾ ಉತ್ಸವದಲ್ಲಿ ಜರುಗುವ ಜಪ, ತಪ, ಪೂಜೆ, ಪುನಸ್ಕಾರ, ಪಾಠ ಪ್ರವಚನಗಳನ್ನು ವಿಶ್ವದಾದ್ಯಂತ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಪೌರ್ಣಮಿಯ ದಿನವಾದ ಸೋಮವಾರ ತ್ರಿವೇಣಿ ಸಂಗಮವಾದ ಗಂಗಾ, ಯಮುನಾ, ಸರಸ್ವತಿಯ ಸಂಗಮದಲ್ಲಿ ಮುಂಜಾನೆ ಶಂಖನಾದ, ಜಯ ಘೋಷಣೆಗಳೊಂದಿಗೆ ಕುಂಭಮೇಳಕ್ಕೆ ಚಾಲನೆ ನೀಡಲಾಯಿತು. ಈ ಮೇಳಕ್ಕೆ ಜನ ಸಾಗರವೇ ಹರಿದು ಬಂದು ಕೋಟ್ಯಂತರ ಮಂದಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿ ಪಾವನರಾಗುತ್ತಿದ್ದಾರೆ. ಈ ಸಂದರ್ಭವಾಗಿ ಟಿಟಿಡಿ ದೇವಸ್ಥಾನಂ ಈ ಮಹಾಕುಂಭಮೇಳದಲ್ಲಿ ತಿರುಮಲ ತಿರುಪತಿ ವೆಂಕಟೇಶ್ವರ ಆಲಯದ ಮಾದರಿ ಆಲಯವನ್ನು ನಿರ್ಮಿಸಿ ತಿರುಮಲ ಶ್ರೀ ವೆಂಕಟೇಶ್ವರ ಆಲಯದಲ್ಲಿ ಪ್ರತಿದಿನ ನೆರವೇರುವ ಎಲ್ಲ ಕೈಂಕರ್ಯಗಳನ್ನು ನೆರವೇರಿಸುತ್ತಿದ್ದಾರೆ. ಹಾಗೆಯೇ ಧನುರ್ಮಾಸ ಉತ್ಸವವನ್ನು ಪುರಸ್ಕರಿಸಿ ಶ್ರೀ ವೆಂಕಟೇಶ್ವರ ಆಲಯದ ಪ್ರಧಾನ ಅರ್ಚಕರಾದ ಅರ್ಚಕಂ ವೇಣುಗೋಪಾಲ ದೀಕ್ಷಿತಲು ಆದುರ್ಯದಲ್ಲಿ ಟಿಟಿಡಿ ದೊಡ್ಡಜಿಯರ್ ಸ್ವಾಮಿ ಪ್ರತಿನಿಧಿಗಳು, ಏಕಾಂಗಿ, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು, ನಾಲಾಯರ ದಿವ್ಯ ಪ್ರಬಂಧ ಪಾರಾಯಣ ನಿರ್ವಹಿಸಿದರು. ಆನಂತರ ತೋಮಾಲೆ ಸೇವೆ, ಸಹಸ್ರನಾಮಾರ್ಚನೆ, ಕೊಲುವು ಮತ್ತಿತರ ಸೇವೆಗಳನ್ನು ಸಂಪ್ರದಾಯಬದ್ಧವಾಗಿ ನಿರ್ವಹಿಸಿದರು. ಮಹಾಕುಂಭಮೇಳಕ್ಕೆ ತೆರಳಿ ಬಂದ ಭಕ್ತರು ಸ್ವಾಮಿಯವರ ಸೇವೆಗಳನ್ನು ವೀಕ್ಷಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು. ಈ ಕಾರ್ಯಕ್ರಮವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಗಳಾದ SVBC ತೆಲುಗು, ತಮಿಳು, ಕನ್ನಡ ಮತ್ತು ಹಿಂದಿ ವಾಹಿನಿಗಳಲ್ಲಿ ಪ್ರತಿದಿನ ಪ್ರತ್ಯಕ್ಷ ಪ್ರಸಾರ ಮಾಡಲಾಗುತ್ತಿದೆ. ಭಕ್ತರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೃತಾರ್ಥರಾಗಬೇಕು. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಸಿರುವ ಶ್ರೀಕಾಳಹಸ್ತೇಶ್ವರಾಲಯವು ಉತ್ಸವ ಸುಗಂಧದೊಂದಿಗೆ ಪರಿಮಳಿಸಿತು. ಆರುದ್ರ ನಕ್ಷತ್ರವನ್ನು ಪುರಸ್ಕರಿಸಿ ಅರ್ಚಕರು ಶ್ರೀ ಶಿವಗಾಮ ಸುಂದರ ಸಮೇತ
ಶ್ರೀ ನಟರಾಜ ಸ್ವಾಮಿಯವರಿಗೆ ಅಭಿಷೇಕವನ್ನು ಘನವಾಗಿ ನಿರ್ವಹಿಸಿದರು. ಪ್ರತ್ಯೇಕ ಸ್ನಾನಪೀಠದಲ್ಲಿ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದ ಅರ್ಚಕರು ಕಳಶ ಸ್ಥಾಪನೆ, ಪುಣ್ಯಾಹ ವಾಚನ, ಕಳಶ ಪೂಜೆಗಳನ್ನು ನೆರವೇರಿಸಿ ಆನಂತರ ವಿಶೇಷ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ನಯನ ಮನೋಹರವಾಗಿ ನಿರ್ವಹಿಸಿ ಬಂಗಾರದ ಆಭರಣಗಳು, ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಾಂಬ ಸುರಪಾದ್ಯರ ಬಿಂಬ ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಪ್ರಯಾಗ್ರಾಜ್ನಿಂದ ಜನವರಿ 13ನೇ ತಾರೀಖಿನಿಂದ ಫೆಬ್ರವರಿ 26ನೇ ತಾರೀಖಿನವರೆಗೂ ಮಹಾಕುಂಭಮೇಳ 2025. SVBC 3 ಕನ್ನಡ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಗೋವಿಂದ. ಕಲ್ಯಾಣ
ಗೋವಿಂದ ಕೋಲಾರ ಜಿಲ್ಲೆಯ ನರಸಾಪುರದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಮತ್ತು ಮಕರ ಸಂಕ್ರಾಂತಿಯ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾ ಮಂಗಳಾರತಿಯನ್ನು ಬೆಳಗಿದರು. ನಂತರ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ತಿರುಚಿ ಮೇಲೆ ಆಸೀನಗೊಳಿಸಿ ಪ್ರಾಕಾರೋತ್ಸವವನ್ನು ಮಾಡಲಾಯಿತು. ನಂತರ ಗ್ರಾಮೋತ್ಸವ ನೆರವೇರಿಸಿದರು. ಭಕ್ತರು ಅನೇಕ ಮಂದಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಬೆಂಗಳೂರು ಇಟ್ಟುಮಡುವಿನ ಶ್ರೀ ಆನಂದ ತಿರುಪತಿ ದೇವಾಲಯದ ಉಪಾಲಯದಲ್ಲಿರುವ ಶ್ರೀ ವೀರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ವಾಯುಪುತ್ರನಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ತುಳಸಿ ಅರ್ಚನೆಯೊಂದಿಗೆ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಗರುಡಾಚಾರ್ ಪಾಳ್ಯದ ಕಾವೇರಿ ನಗರದಲ್ಲಿ ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವ ನಡೆಯಿತು. ತಿರುಮಲ ತಿರುಪತಿ ಪಾದಯಾತ್ರೆ ಪ್ರಯುಕ್ತ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಿತು. ಮೊದಲಿಗೆ ಭೂನೀಳ ಸಮೇತ ಶ್ರೀ ಶ್ರೀ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಕಲ್ಯಾಣ ವೇದಿಕೆಯಲ್ಲಿ ಆಸೀನರಾಗಿಸಿ ಸಂಕಲ್ಪ ಪೂಜೆ, ಗಣಪತಿ ಪೂಜೆಯೊಂದಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರದೊಂದಿಗೆ ಹೋಮ ಮಾಡಲಾಯಿತು. ತದನಂತರ ಕಂಕಣ ಧಾರಣೆ, ಮಾಂಗಲ್ಯ ಪೂಜೆ ಸಲ್ಲಿಸಿ ಮಾಂಗಲ್ಯ ಧಾರಣೆ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಕಲ್ಯಾಣೋತ್ಸವ ವೀಕ್ಷಿಸಿ ದೇವರ ಅನುಗ್ರಹವನ್ನು ಪಡೆದರು. ಕರ್ನಾಟಕ ಗಡಿಭಾಗ ತಳಿಪಟ್ಟಣ ಸಮೀಪದ ಚಿತ್ರಂದೊಡ್ಡಿ ಶ್ರೀ ಸಂಕರೇಶ್ವರ ಸ್ವಾಮಿ ದೇವಾಲಯದ ಜಾತ್ರೆ ಮಹೋತ್ಸವ 3 ದಿನಗಳು ನಡೆಯಲಿದೆ. ಕರ್ನಾಟಕ ಗಡಿಭಾಗ ತಳಿಪಟ್ಟಣ ಸಮೀಪದಲ್ಲಿ ಕಾಡಿನಲ್ಲಿ ನೆಲೆಗೊಂಡ ಅತಿ ಪುರಾತನ ದೇವಾಲಯವಾದ ಚಿತ್ರಂದೊಡ್ಡಿ ಶ್ರೀ ಸಂಕರೇಶ್ವರ ಸ್ವಾಮಿ ದೇವಾಲಯದ ಜಾತ್ರೆ ಮಹೋತ್ಸವ 3 ದಿನಗಳು ನಡೆಯಲಿದೆ. ಇದರ ಅಂಗವಾಗಿ ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಆಲಯದಲ್ಲಿ ಕಳಶ ಸ್ಥಾಪನೆ, ಗಂಗಾ ಪೂಜೆ, ಗೋಪೂಜೆ, ಗಣಪತಿ ಹೋಮ, ನವಗ್ರಹ ಹೋಮ, ಮಹಾರುದ್ರ ಹೋಮ, ಜಯ್ಯದಿ ಹೋಮ, ಮಹಾಪೂರ್ಣಾಹುತಿ ನಿರ್ವಹಿಸಿದರು. ನಂತರ ಆಲಯದಲ್ಲಿ ಸಂಕರೇಶ್ವರ ಸ್ವಾಮಿಯವರಿಗೆ ಹಾಲು, ಮೊಸರು, ತುಪ್ಪ, ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ನಿರ್ವಹಿಸಿದರು. ತರುವಾಯ ಸ್ವಾಮಿಯವರಿಗೆ ದೀಪಾರಾಧನೆ, ಮಹಾಮಂಗಳಾರತಿಯನ್ನು ನಿರ್ವಹಿಸಿದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ರಾಯಚೂರು ನಗರದ ಗಾಜುಗಾರಪೇಟೆಯ ಉತ್ತರಾದಿ ಮಠದಲ್ಲಿ ಶ್ರೀ ರಘೋತ್ತಮ ತೀರ್ಥರ ಆರಾಧನಾ ಮಹೋತ್ಸವ ವೈಭವದಿಂದ ನಡೆಯಿತು. ಬೆಳಿಗ್ಗೆ ಶ್ರೀ ಮುಖ್ಯಪ್ರಾಣ ದೇವರಿಗೆ ಹಾಗೂ ಶ್ರೀ ರಘೋತ್ತಮ ತೀರ್ಥರ ಮೃತ್ತಿಕಾ ಬೃಂದಾವನಕ್ಕೆ ವಿಶೇಷ ಅಭಿಷೇಕ ನೆರವೇರಿಸಿ ನಂತರ ಪಲ್ಲಕ್ಕಿ ಉತ್ಸವ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಕೋಲಾರ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಅಭಯ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಮತ್ತು ಮಕರ ಸಂಕ್ರಾಂತಿಯ ವಿಶೇಷ ಪೂಜೆಗಳು ವೈಭವದಿಂದ ನೆರವೇರಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲ ದೇವರಿಗೆ ಶುದ್ಧೋದಕಾಭಿಷೇಕ ಮತ್ತು ಚಂದನಾಭಿಷೇಕಗಳನ್ನು ಆಚರಿಸಲಾಯಿತು. ನಂತರ ಸಕಲ ವಸ್ತ್ರಾಭರಣಗಳು, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು.
ಬಳಿಕ ಉತ್ಸವ ಮೂರ್ತಿಗಳನ್ನು ತಿರುಚಿ ಮೇಲೆ ಆಸೀನಗೊಳಿಸಿ ಪ್ರಾಕಾರೋತ್ಸವವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ಭಕ್ತರು ಅನೇಕ ಮಂದಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆದವು. ಮೊದಲಿಗೆ ಭೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ಮತ್ತು ವಿವಿಧ ಆಭರಣಗಳಿಂದ ಮಹಾರಾಜರ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ದೇವರ ಅನುಗ್ರಹ ಪಡೆದರು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಪುರಾಣ ಪ್ರಸಿದ್ಧ ಉದಯಗಿರಿ ಸಂಪ್ಯ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅದ್ದೂರಿಯಾಗಿ ನೆರವೇರಿತು. 8 ದಿನಗಳ ಕಾಲ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕ್ಷೇತ್ರದ ತಂತ್ರಿಗಳಾದ ಕುಕ್ಕಾಡಿ ತಂತ್ರಿ ಪ್ರೀತಂ ಪುತ್ತೂರಾಯರ ನೇತೃತ್ವದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಿತು. ಬಳಿಕ ದೇವರ ಬಲಿ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಸಾವಿರಾರು ಮಂದಿ ಭಕ್ತರು ದೇವರ ಉತ್ಸವದಲ್ಲಿ ಭಾಗಿಯಾದರು. ಬೆಂಗಳೂರಿನ ಬಳೆಪೇಟೆಯಲ್ಲಿ ಇರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಉಪಾಲಯದಲ್ಲಿ ಇರುವ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳು ನೆರವೇರಿದವು. ಇದರ ಅಂಗವಾಗಿ ದೇವಾಲಯದಲ್ಲಿ ಗೋಪೂಜೆಗೆ ಸಿದ್ಧತೆಗಳನ್ನು ಮಾಡಿ ಮೂಲ ವಿಗ್ರಹಕ್ಕೆ ರುದ್ರಾಭಿಷೇಕವನ್ನು ಮಾಡಿ ನಂತರ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ಭಸ್ಮದಿಂದ ಅಲಂಕರಿಸಿ ಕವಚವನ್ನು ತೊಡಿಸಿ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಧನ್ಯರಾದರು. ಹೊಸೂರಿನ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಆರುದ್ರ ನಕ್ಷತ್ರದ ನಿಮಿತ್ತ ಶಿವನಿಗೆ ವಿಶೇಷ ಅಭಿಷೇಕ ಸೇವೆಗಳು ನಡೆದವು. ಮಾರ್ಗಳಿ ಮಾಸದಲ್ಲಿ ಬರುವ ತಿರುವಾದಿರೈ ನಕ್ಷತ್ರ ಹಬ್ಬವನ್ನು ಹಿಂದೂಗಳು ಆರುದ್ರ ನಕ್ಷತ್ರದ ಹಬ್ಬವಾಗಿ ಆಚರಿಸುತ್ತಾರೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಶೈವ ಧರ್ಮದಲ್ಲಿ ಶಿವನಿಗೆ ಶುಭವೆಂದು ಪರಿಗಣಿಸಲಾದ ಆರುದ್ರ ದರ್ಶನದ ದಿನದಂದು ಹೆಚ್ಚಿನ ಶಿವ ದೇವಾಲಯಗಳಲ್ಲಿ ಹಬ್ಬಗಳನ್ನು ನಡೆಸಲಾಗುತ್ತದೆ. ವಿಶ್ವವಿಖ್ಯಾತ ಚಿದಂಬರಂ ನಟರಾಜ ದೇವಸ್ಥಾನದಲ್ಲಿ ನಟರಾಜ ಮತ್ತು ಶಿವಗಾಮಿ ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ನಂತರ ರಥೋತ್ಸವ ನಡೆಯಿತು. ಆ ನಿಟ್ಟಿನಲ್ಲಿ ಇಂದು ಆರುದ್ರ ದರ್ಶನ ಉತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹೊಸೂರಿನ ರಾಮನಗರ ಪ್ರದೇಶದಲ್ಲಿರುವ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಆರುದ್ರ ದರ್ಶನದ ಸಂದರ್ಭದಲ್ಲಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶಿವನಿಗೆ ವಿಶೇಷ ಅಭಿಷೇಕಗಳನ್ನು ಮಾಡಲಾಯಿತು. ಇದಾದ ನಂತರ ಅಲ್ಲಿನ ಉತ್ಸವ ನಟರಾಜ ಪೆರುಮನ್ಗೆ ಅಭಿಷೇಕ ಪೂಜೆ ನಡೆಯಿತು. ನಂತರ ಶಿವನಿಗೆ ಹೂವುಗಳು ಮತ್ತು ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟ ವಿಶೇಷ ಪೂಜೆಗಳು ನಡೆಯಿತು. ಇದರಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಭಗವಂತನ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ದೇವಿ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆಗಳು ನಡೆದವು. ಈ ಪ್ರಯುಕ್ತ ಶ್ರೀ ದೇವಿ ಕರುಮಾರಿಯಮ್ಮ, ಶ್ರೀಚಕ್ರ, ಭದ್ರಕಾಳಿ ದೇವಿಯರಿಗೆ ಪಂಚಾಮೃತ ಅಭಿಷೇಕ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾ ಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಏಕಾಂಬರೇಶ್ವರ ಸ್ವಾಮಿಯವರಿಗೆ ಮತ್ತು ಶ್ರೀ ನಟರಾಜ ಸ್ವಾಮಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಾ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆದವು. ಇದರ ಅಂಗವಾಗಿ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ಕಬ್ಬುಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ತರುವಾಯ ಸುದರ್ಶನ ಚಕ್ರವನ್ನು ಪ್ರಾಕಾರೋತ್ಸವದಲ್ಲಿ ತಂದು ಸ್ನಾನಪೀಠದಲ್ಲಿ ಆಸೀನಗೊಳಿಸಲಾಯಿತು. ಬಳಿಕ ಸುದರ್ಶನ ಚಕ್ರಕ್ಕೆ ಫಲ ಪಂಚಾಮೃತಾಭಿಷೇಕ ಮತ್ತು ಚಂದನಾಭಿಷೇಕಗಳನ್ನು ಆಚರಿಸಲಾಯಿತು. ತರುವಾಯ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಆನಂತರ ಭಕ್ತರು ಆಲಯದಲ್ಲಿರುವ ದೇವರುಗಳ ದರ್ಶನ ಪಡೆದು ಆನಂದ ಪರವಶರಾದರು.
ಮೈಸೂರು ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಲೋಕ ಕಲ್ಯಾಣಾರ್ಥ ದತ್ತಯಾತ್ರೆಯನ್ನು ಕೈಗೊಂಡಿದ್ದಾರೆ. 53 ದಿನಗಳ ದತ್ತಯಾತ್ರೆಯನ್ನು ಕೈಗೊಂಡಿದ್ದು, ಯಾತ್ರೆಯ ಅಂಗವಾಗಿ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಗುಡಿವಾಡದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಶಾಖಾ ಮಠದಲ್ಲಿ ದೇವಾಲಯದ ಕುಂಭಾಭಿಷೇಕದ ಅಂಗವಾಗಿ ವಿಶೇಷ ಹೋಮ ಪೂಜಾದಿಗಳು ಜರುಗಿದವು. ಈ ನಿಮಿತ್ತ ಮೊದಲಿಗೆ ಮಠಕ್ಕೆ ಆಗಮಿಸಿದ ಪರಮಪೂಜ್ಯರನ್ನು ಪೂರ್ಣಕುಂಭ ಸ್ವಾಗತದಿಂದ ಬರಮಾಡಿಕೊಳ್ಳಲಾಯಿತು. ನಂತರ ಶ್ರೀಗಳು ಗರ್ಭಾಲಯದಲ್ಲಿರುವ ಅಷ್ಟಲಕ್ಷ್ಮಿ ಸಮೇತ ಮಾತೆಯರಿಗೆ ಪೂಜೆಯನ್ನು ಸಲ್ಲಿಸಿದರು. ತರುವಾಯ ದೇವಾಲಯದ ಆವರಣದಲ್ಲಿ ಕಳಶ ಪ್ರತಿಷ್ಠೆ, ಕಳಶ ಪೂಜೆಯನ್ನು ನಿರ್ವಹಿಸಲಾಯಿತು. ಇದೇ ಸಂದರ್ಭದಲ್ಲಿ ಪರಮಪೂಜ್ಯರು ನೆರೆದಿದ್ದ ಭಕ್ತರಿಗೆ ಆಶೀರ್ವದಿಸಿದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರ ಮತ್ತು ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪ, ದೀಪ, ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಪಲ್ಲಕ್ಕಿ ಉತ್ಸವ ನಗರದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿ ದರ್ಶಿಸಿ ದೇವರ ಅನುಗ್ರಹ ಪಡೆದರು. ಉಳಂದೂರುಪೇಟೆಯ ಆದಿಕೇಶವ ಪೆರುಮಾಳ್ ದೇವಸ್ಥಾನದಲ್ಲಿ ಮಾರ್ಗಳಿ ಉತ್ಸವವನ್ನು ಅತ್ಯಂತ ವೈಭವದಿಂದ ನೆರವೇರಿಸಲಾಯಿತು. ಕಲ್ಲಕುರಿಚಿ ಜಿಲ್ಲೆಯ ಉಳುಂದೂರ್ಪೇಟೆ ಪಟ್ಟಣದಲ್ಲಿ ಇರುವ ಪ್ರಸಿದ್ಧ ಕನಕವಲ್ಲಿ ತಾಯರ್ ಸಮೇತ ಆದಿಕೇಶವ ಪೆರುಮಾಳ್ ದೇವಸ್ಥಾನದಲ್ಲಿ ನಡೆದ ಮಾರ್ಗಳಿ ಉತ್ಸವದ ನಂತರ ಕನಕವಲ್ಲಿ ತಾಯರ್ ಸಮೇತ ಆದಿಕೇಶವ ಪೆರುಮಾಳ್ ತಿರುಕಲ್ಯಾಣವನ್ನು ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ವಿವಾಹ ಸಮಾರಂಭದ ಪ್ರಯುಕ್ತ ಗಣಪತಿ ಹೋಮ, ಏಕಾದಶ ರುದ್ರ ಅಭಿಷೇಕ ಮತ್ತು ವೇದ ಪಠಣ ಸೇರಿದಂತೆ ಸಾಂಪ್ರದಾಯಿಕ ಸಮಾರಂಭಗಳು ನಡೆದವು. ವಿವಾಹ ಸಮಾರಂಭದಲ್ಲಿ ವೈಷ್ಣವ ಸಂಪ್ರದಾಯದ ಪ್ರಕಾರ ವಸ್ತ್ರದಾನವನ್ನು ನಡೆಸಲಾಯಿತು. ಸಂಕಲ್ಪದ ನಂತರ ಸಮಾರಂಭದ ಪ್ರಮುಖ ಕಾರ್ಯಕ್ರಮವಾದ ತಿರುಮಾಂಗಲ್ಯ ಧಾರಣ ವೈಭವವನ್ನು ವಧುವಿನ ಕುಟುಂಬ ಮತ್ತು ವರನ ಕುಟುಂಬದ ಆಶೀರ್ವಾದದೊಂದಿಗೆ ಮಂತ್ರ ಪಠಣದೊಂದಿಗೆ ನಡೆಸಲಾಯಿತು. ಮಾಂಗಲ್ಯ ವೇದ ಮಂತ್ರಗಳು, ಇದರಲ್ಲಿ ಪೂಜ್ಯ ಆದಿಕೇಶವ ಪೆರುಮಾಳ್ ಕನಕವಲ್ಲಿ ಸಮೇತ ತಾಯರ್ ಅವರಿಗೆ ತಿರುಮಾಂಗಲ್ಯ ಧಾರಣೆ ಸಮಾರಂಭವನ್ನು ಬಹಳ ವೈಭವ ಮತ್ತು ಪ್ರದರ್ಶನದೊಂದಿಗೆ ನಡೆಸಲಾಯಿತು. ನಂತರ ವಧು ವರರ ರೂಪದಲ್ಲಿ ಕಾಣಿಸಿಕೊಂಡ ಆದಿಕೇಶವ ಪೆರುಮಾಳ್ ಕನಕವಲ್ಲಿ ಸಮೇತ ತಾಯರ್ ಅವರಿಗೆ ಮಹಾ ದೀಪಾರಾಧನೆ ಮಾಡಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತರು ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ
ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಕೃಷ್ಣಮಠದ ರಾಜಾಂಗಣದ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಕಲಾಕ್ಷಿತಿ ಸ್ಕೂಲ್ ಆಫ್ ಆರ್ಟ್ಸ್ ಮಂಗಳೂರು ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಓಂ ನಮೋ ವೆಂಕಟೇಶಾಯ. SVBC 3 ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Oh